ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸೊ ನೋಡೋದು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ ರೆಗ್ಯುಲರ್ ವ್ಯವಸ್ಥೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಇವಾಗ ಹಳೆ ಸೈಟ್ ಹತ್ರ ಬಂದಿದ್ದೀವಿ. ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದ್ದೆ ಇವಾಗ ನಮ್ಮ ಸೈಟಲ್ಲಿ ಇನ್ನೊಂದು ಮನೆ ಕಟ್ಟಿಸ್ತಾ ಇದ್ದೀವ ಅಂತ ಎಲ್ಲ. ಸೊ ಇಲ್ಲ, ಮನೆಯಲ್ಲ, ಶೆಡ್ ಕಟ್ಟಿಸ್ತಾ ಇದ್ದೀವಿ. ಏನಂತ ತೋರಿಸ್ತೀನಿ ನಾನು ಫಸ್ಟು. ಇವಾಗ ಯಾರ್ಯಾರು ಬಂದಿದ್ದೀವಿ ಅಂತಂದರೆ ಅಲ್ಲಿ ನೋಡಿ, ಇವಾಗ ಇಲ್ಲಿ ಜಾಸ್ತಿ ಹೊಂಗೆ ಮರಗಳವೆ. ಪರಿ ಕೆಳಗಡೆ ಇಳಿದ್ಬಿಟ್ಲು, ಅದನ್ನು ತಪ್ಪು ತಿಳ್ಕೊಬೇಡಿ. ಪರಿನ ಗಾಡಿ ಮೇಲೆ ಕೂರಿಸಿದ್ಲು ಖುಷಿ. ಅವಳು ಕೆಳಗಡೆ ಇಳಿದ್ಬಿಟ್ಲು. ಇದೆಲ್ಲ ಧೂಳೆಲ್ಲ ಮೈ ಮೇಲೆಲ್ಲ ಅಂಟ್ಕೊಂಡೈತೆ. ಅದಕ್ಕೋಸ್ಕರ ಎತ್ಕೊಂಡು ಎಲ್ಲ ಒದ್ರುತ್ತಾಳೆ ಮೈ ಮೇಲಿಂದ. ಆಮೇಲೆ ಹಂಗಾಟಾಡಿಸ್ತಾಳೆ, ಹಿಂಗೆ ಎತ್ಕೋತಾಳೆ ಅಂತೆಲ್ಲ ಹೇಳ್ಬೇಡಿ. ಅವಳು ಹಂಗೆ ಎತ್ಕೊಳ್ಳೋದು ಖುಷಿ, ಪರಿಗೂ ಕಂಫರ್ಟಬಲ್ ಇದೆ. ಹಂಗೆ ಮಾಡೋದು ಖುಷಿಗೂ, ಅವಳಿಗೆ ಪರಿಗೂ ಕಂಫರ್ಟಬಲ್ ಇದೆ, ಮತ್ತು ಅವಳಿಗೂ ಕಂಫರ್ಟಬಲ್ ಇದೆ ಸೆಂಟ್ರಲ್ಲಿ. ಯಾಕಂದರೆ ಡೈಲಿ ಆಟ ಆಡೋದ್ರಿಂದ ಅವರಿಬ್ರಿಗೂ ಅದು ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಹಂಗೆ ಎತ್ಕೋತಾಳೆ, ಹಿಂಗೆ ಮಾಡ್ತಾಳೆ, ಹಂಗೆ ಬಿಡ್ತಾಳೆ ಅಂತೆಲ್ಲ ಹೇಳ್ಬಿಡಿ. ನಮಗೂ ಗೊತ್ತಿರುತ್ತೆ, ನಾವು ಸಾಕಿರೋ ಮಕ್ಕಳು ನಮಗೆ ನೋಡ್ಕೊಳ್ದಲ್ಲೇ ಇನ್ನೇನು ನಿಮ್ಗೆ ಗೊತ್ತಿರುತ್ತಾ ಅಲ್ವಾ? ನಮ್ಮ ಮಕ್ಕಳು ಎತ್ತ ಮೇಲೆ ನಮಗೆ ಗೊತ್ತಿರಲ್ವ ನೋಡ್ಕೊಳ್ಳೋದು ಹೆಂಗೆ ಅಂತ ಹೇಳಿ. ಸೊ ಹಾಗೆ ಇವಾಗ ಇಲ್ಲಿ ಬಂದಿದ್ವಿ, ಸಂಜೆ ಆಗಿತ್ತು. ಸೊ ಹಾಗೆ ಬಂದ್ವಿ. ಸೊ ಅದು ಕಂಪ್ಲೀಟಾಗಿದೆ, ನೋಡ್ಕೊಂಡು ಹೋಗೋಣ ಬಾ ಅಂತ ಹೇಳಿದ್ರು. ಅದಕ್ಕೆ ಬಂದವರು ಹಾಗೆ ಏನೋ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡು. ಯಾಕೆಂದರೆ ಖಾಲಿ ಸೈಟು ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಎಷ್ಟು ಚೇಂಜಸ್ ಇದೆ ಗೊತ್ತಾ ಫ್ರೆಂಡ್ಸ್? ತುಂಬ ಚೇಂಜಸ್ ಇದೆ. ಮತ್ತು ಇಲ್ಲಿ ಎಲ್ಲರೂ ಆ ಒಂದೊಂದು ಸೈಟಲ್ಲಿ ಫುಲ್ಲೆಲ್ಲ ಕಂಪ್ಲೀಟಾಗಿ ಏನೋ ಈ ಥರ ಶೆಡ್ ಕಟ್ತಾಯಿದ್ದಾರೆ. ಸೊ ಯಾಕಂದರೆ ಖಾಲಿ ಸೈಟ್ನ ಹಾಗೆ ಬಿಡಬಾರ್ದು ಅನ್ನೋದು ಎಲ್ಲರೂ ಒಂದು ಕಾನ್ಸೆಪ್ಟು. ಸೊ ಇಲ್ಲಿ ಕೆಲವೊಂದು ನೋಡಿ ಈ ಥರ ಎಲ್ಲ ಫೆನ್ಸ್ ಹಾಕ್ಕೊಂಡಿದ್ದಾರೆ. ಅಲ್ಲೂ ಒಂದಷ್ಟು ಸೈಟ್ಗಳು. ಸೊ ನಂದು ಪ್ರಾಬ್ಲಮ್ ಏನಾಗಿತ್ತು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಏನಾಗಿತ್ತು ಮತ್ತು ಸೈಟು ನೆಕ್ಸ್ಟ್ ತಗೊಳ್ಳೋರು ಯಾವ ರೀತಿ ಕೇರ್ಫುಲ್ಲಾಗಿರಬೇಕು ಅನ್ನೋದು ಕೂಡ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಇದೊಂದು ಸಿಂಗಲ್ ವ್ಲಾಗ್ ಥರ ಆದರೂ ಪರವಾಗಿಲ್ಲ. ಸೊ ಏನಾಯಿತು ನಮ್ಮದು ಅನ್ನೋದು ಒಂದು ಡೀಟೇಲಾಗಿ ಹೇಳ್ತೀವಿ ನಾವು ಇವಾಗ. ಸೊ ಬನ್ನಿ, ಇವಾಗ ಏನಂತಂದರೆ ನಮ್ಮದು ಹಳೆ ಸೈಟು ಎಲ್ಲಿಂದ ಶುರು ಆಗುತ್ತೆ, ಹೇಗಿದೆ, ಏನು ಎತ್ತ ಅನ್ನೋದನ್ನ ಹಾಗೆಯೇ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಒಂದು ಇನ್ಫಾರ್ಮೇಷನ್ ಕೂಡ ಆಗುತ್ತೆ. ನಾನು ಯಾವತ್ತೂ ಈ ಥರ ಕಂಪ್ಲೀಟಾಗಿ ವ್ಲಾಗ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಒಂದು ಇನ್ಫಾರ್ಮೇಷನ್ ಥರ ಇರಲಿ ಅಂತ ಹೇಳಿ ಮಾಡ್ತಾಯಿರೋದು. ಓಕೆ ಫ್ರೆಂಡ್ಸ್, ಅದು ನೋಡ್ತಾ ಇದ್ದೀರಲ್ಲ, ಅದು ಬಂದು ನಾವಿರುವಂತಹ ಶ್ರೀರಾಮ್ ಸಮೀಕ್ಷಾ ಅಪಾರ್ಟ್ಮೆಂಟ್. ಓಕೆ, ನಾವು 2010 11 ಅನಿಸುತ್ತೆ. ಸೋಮನು ಜಾಯ್ನ್ ಆದರೆ ಚಂದ ಹೇಳ್ತೀನಿ. ನಾವು 2010 ಇಲ್ಲ 20 ಒಂದು ಸೈಟ್ ತೊಗೋಬೇಕು ಅಂತ ಹುಡುಕ್ತಾ ಇದ್ವಿ. ಓಕೆನಾ? ಸೊ ಆವಾಗ ನಾವು ಮತ್ತಿಕೆರೆಯಲ್ಲಿ ಇದ್ವಿ. ಆವಾಗ ನಾವು ಇಲ್ಲಿಗೆ ಬಂದು ನೋಡಿದ್ವಿ. ಯಾರೋ ಹೇಳಿದ್ರು ಅಂತ ಹೇಳಿ ಇದು ಅಬ್ಬಿಗೆರೆ ಬಂದು. ಸೊ ಸಿಂಗಾಪುರ ಗಾರ್ಡನ್ ಅಂತ ಬರುತ್ತೆ. ಸೊ ಇಲ್ಲಿ ಬಂದು ಹುಡುಕ್ದಾಗ ಇದೊಂದು ಲೇಔಟಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು ಲೇಔಟು, ನೋಡೋಕ್ಕೆ ತುಂಬ ಖುಷಿ ಅಂತ ಅನ್ನಿಸ್ತಾಯಿತ್ತು ನಮಗೆ. ಬರೋದಕ್ಕೆ ಈ ಕಡೆಯಿಂದ ದಾರಿ ಇತ್ತು. ಅಂದರೆ ಇದೇನಿದೆ ಇದು ಕಂಪ್ಲೀಟಾಗಿ ಕ್ಲೋಸ್ ಆಗಿತ್ತು. ಸೊ ಹಾಗೆ ಸುತ್ಕೊಂಡು ಹಾಗೆ ಬಂದು ಹಿಂಗೆ ಬರಬೇಕಾಗಿತ್ತು. ನಾವು ಇದೇನಪ್ಪ ಹಿಂಗೆ ಬರಬೇಕಲ್ಲ ಸೈಟ್ ತೊಗೋಬೇಕು ಅಂತಂದರೆ ಯೋಚನೆ ಮಾಡ್ತಾಯಿದ್ವಿ. ಸೊ ಆವಾಗ ಇವ್ರು ನಮಗೆ ಹೇಳಿದ್ರು, ಇಲ್ಲ ಇದು ಬಿ ಡಿ ಎ ಸೈಟು ಮಾಡಿರೋದು. ಸೊ ಇದು ಸುಮ್ಮನೆ ಇವರು ಆ ಕಡೆ ಮಾಡ್ಕೊಂಡಿರೋದ್ರಿಂದ ಗೋಡೆ ಹಾಕಿದ್ದಾರೆ. ಅದನ್ನು ರಿಮೂವ್ ಮಾಡಬೇಕು. ಯಾವತ್ತಿದ್ರೂ ಹಾಗೆ ಗೋಡೆಗಳನ್ನ ಹಾಕ್ಕೊಬಾರ್ದು, ಅದನ್ನು ರಿಮೂವ್ ಮಾಡಲೇಬೇಕು ಅವರು. ಮಾಡಿದಾಗ ನೀವು ಏನು ಇದು ರೋಡ್ಗಳು ಹೀಗೆ ಸ್ಟ್ರೈಟ್ ಬರುತ್ತೆ ಅಂತ ನಮ್ಗೆ ಹೇಳಿದ್ರು. ನಾವು ಸರಿ ಅಂತ ಹೋಗ್ಬಿಟ್ವಿ. ಆಮೇಲೆ ಏನಾಯ್ತು, ಇಲ್ಲೇ ಸೈಟ್ಗಳು, ಈ ಸೈಟ್ಗಳನ್ನ ನಾವು ನೋಡಿದ್ವಿ ಆ್ಯಕ್ಚುಲಿ. ಆದರೆ ನಮಗೇನಂತಂದರೆ ಅಷ್ಟರಲ್ಲಿ ಬೇರೆ ಇನ್ನೇನೋ ಕಮಿಟ್ಮೆಂಟ್ಸ್ ಬಂತು. ಸೊ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ವಿ. ಬೇಡ, ನೋಡ್ಕೊಳ್ಳೋಣ ಬಿಡು ಆಮೇಲೆ ಅಂತ ಅಂದ್ಕೊಂಡು ಸ್ಟಾಪ್ ಮಾಡಿದ್ವಿ. ಅದಾದಮೇಲೆ ಏನಾಯಿತು, ಇನ್ನು ಮತ್ತೆ ಇನ್ನೊಂದು ವರ್ಷ ಆದಮೇಲೆ ನಮಗೆ ಮತ್ತೆ ಮನಸ್ಸಿಗೆ ಬಂತು, ಅಯ್ಯೋ ಸೈಟ್ ನೋಡಬೇಕು ಅಂತ ಹೇಳಿ. ಮತ್ತೆ ಏನಾಯಿತು, ಮತ್ತೆ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂತು. ಸೊ ಕರ್ಕೊಂಡು ಬಂದಾಗ ಇಲ್ಲಿ ನೋಡಿದ್ವಲ್ಲ ಲಾಸ್ಟ್ ಟೈಮು ಸೈಟ್ಗಳಿದಾವೋ ಇಲ್ವೋ ಅಂತ ಯೋಚನೆ ಮಾಡಿದಾಗ ಅದಕ್ಕೂ ಮುಂಚೆ ಯಲಹಂಕ ಆಗಿರ್ಬೋದು ಸುಮಾರು ಜಾಗಗಳಲ್ಲಿ ಹುಡುಕಿದ್ರು. ಆದರೆ ನೋಡಬೇಕಲ್ಲ, ಈ ಹೆಣ್ಣು ಹೊನ್ನು ಮಣ್ಣು ಅದೆಲ್ಲ ಯಾವಾಗ ಹೊಲಿಬೇಕೋ ಆವಾಗಲೇ ಹೊಲಿಯೋದು. ಅಂಥ ಟೈಮ್ನಲ್ಲಿ ನಮಗೆ ಒಂದು ಸೈಟು ಸೇಲ್ಗೆ ಇದೆ ಅಂತ ಹೇಳಿದ್ರು. ಅದು ಬಂದು ಆ ಕಾರ್ನರ್ ಸೈಟು. ಓಕೆ, ಇದೆಲ್ಲ ಫುಲ್ಲು ಫಸ್ಟು ಭೂಮಿ ಎಲ್ಲ ಜಮೀನು ಥರ ಇತ್ತು ಫುಲ್ಲು. ಇದೊಂದೇ ಲೇಔಟ್ ಫಾರ್ಮ್ ಮಾಡಿರೋದು. ಸೊ ಆವಾಗ
ನನಗೆ ಅದೊಂದು ಸೈಟ್ ಇದೆ ಅಂತ ಹೇಳಿದ್ರು. ಎಷ್ಟಿದೆ ಸೈಟು ಮೆಜರ್ಮೆಂಟ್ ಅದಕ್ಕೆ ನಮ್ಮ ಬಜೆಟ್ ತಕ್ಕನಾಗೆ ತೊಗೊಳ್ಬೇಕಲ್ವ. ಆವಾಗ 2011 30x30 ಅಂದರೆ 900 ಅಡಿ ಇದೆ ಅಂತ. 1200 ಸ್ಕ್ವೇರ್ ಫುಟು ಒಂದು ಸೈಟ್ ಬರೋದು. ಆದರೆ ಈ 30x30 ಇರೋದ್ರಿಂದ ನಮಗೆ ಸ್ಕ್ವೇರ್ ಆಕಾರದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಸರಿ ತಗೊಳ್ಳೋಣ 30x30 ಆ್ಯಂಡ್ ನಮ್ಮ ಬಜೆಟಿಗೂ ಕರೆಕ್ಟಾಗಿತ್ತು. ಆದಮೇಲೆ ನಾವು ಸರಿ ಓಕೆ ನಮ್ಮ ಬಜೆಟಿಗೆ ಕರೆಕ್ಟಾಗಿದೆ ಅಂತ ಎಲ್ಲ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ದುಡ್ಡೆಲ್ಲ ಸ್ವಲ್ಪ ಲೋನೆಲ್ಲ ಎತ್ಕೊಂಡು ನಾವು ಆ ಸೈಟ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೋದಾಗ ಏನಾಯಿತು ಕತೆ, ಇದು ಬಂದು ಸ್ವಲ್ಪ ಅಂದರೆ ಇವೆಲ್ಲ ಜಮೀನುಗಳಲ್ವಾ. ಸೊ ಅವಾಗೆಲ್ಲ ಜಮೀನುಗಳು, ಇವಾಗ ನಮ್ಮ ಅಪಾರ್ಟ್ಮೆಂಟ್ ಇದೆಯಲ್ಲ ಅದೂ ಕೂಡ ಜಮೀನೇನೆ. ನಾನು ಹೇಳಿದೆ, ಆದರೂ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಸೋಮ್ಗೆ ಹೇಳಿದೆ, ಇಲ್ಲಿಗೆ ಬಂದಾಗಂದೆ ಸೈಟ್ ತೊಗೊಳಕ್ಕಿನ್ನ ಸುಮ್ಮನೆ ಬೆಸ್ಟ್ ಅಪಾರ್ಟ್ಮೆಂಟು ಫ್ಲ್ಯಾಟ್ ತೊಗೊಬಿಡೋಣ, ಇಲ್ಲೇ ಕಾಣಿಸ್ದಂಗೆ ಫ್ಲ್ಯಾಟ್ ತುಂಬ ಇಷ್ಟ ಆಯಿತು, ಒಂಥರ ಕಮ್ಯುನಿಟಿ ಇರುತ್ತೆ ಚೆನ್ನಾಗಿರುತ್ತೆ ತೊಗೊಳ್ಳೋಣ ಅಂತ ಅಂದಾಗ ಸೋಮಂದರು, ನಿಖಿತಾ ನನಗೆ ಅಪಾರ್ಟ್ಮೆಂಟ್ ಅದೆಲ್ಲ ಫ್ಲ್ಯಾಟ್ಗಳೆಲ್ಲ ಇಷ್ಟ ಇಲ್ಲ, ಭೂಮಿ ಮೇಲೆ ಹಾಕೋದಕ್ಕೂ ಫ್ಲ್ಯಾಟ್ಗಳಿಗೆ ಹಾಕೋದು ತುಂಬ ವ್ಯತ್ಯಾಸ ಇದೆ. ಸೋಮ್ಗೆ ಇಷ್ಟ ಇರಲಿಲ್ಲ, ಬೇಡ ಅಂದ್ಬಿಟ್ಟು ಹೇಳಿದ್ವಿ. ರಿಜಿಸ್ಟ್ರೇಷನ್ ದಿನ ಹೋದಾಗ ಏನಾಯಿತು, ಇದ್ರ ಮೇಲೆ ಕೇಸ್ ಇದೆ ಅಂತ ಬಂತು. ಅಂದರೆ ಈ ಜಮೀನಲ್ಲಿ ಯಾರಿದ್ದಾರೋ ಅವ್ರ ಮೊಮ್ಮಕ್ಕಳು ಕೇಸ್ಗಳು ಹಾಕಿದ್ದಾರೆ ಅಂತ ಬಂತು. ಸೊ ಅವಾಗ ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅಲ್ಲಲ್ಲೇ ಮಾತಾಡಿಕೊಂಡು ಆ ಥರ ಏನಾದ್ರು ಪ್ರಾಬ್ಲಮ್ ಆದರೆ ನಾವು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ನಮಗೆ ಸೈಟ್ ಯಾರು ಕೊಡ್ತಿದ್ರೋ, ಅಂದರೆ ಇದು ಆಲ್ರೆಡಿ ಒಬ್ಬರು ತೊಗೊಂಡಿರೋ ನಮಗೆ ಸೇಲ್ ಮಾಡ್ತಾಯಿದ್ರಲ್ಲ ಅವ್ರು ನಾವು ಸೈಟು ರಿಜಿಸ್ಟ್ರೇಷನ್ ಮಾಡುವಾಗ ಹೇಳಿದ್ರು, ಪರವಾಗಿಲ್ಲ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಆ ಥರ ಏನಾದ್ರು ಪ್ರಾಬ್ಲಮ್ ಬಂದರೆ ನಾವು ನೋಡೋಣ ಅಂತ ಹೇಳಿದ್ರು. ಸೊ ನಮಗೆ ಇದು ಮೊದಲನೇ ಕೂಸು, ಒಂದು ಕನಸು. ಸೊ ಆದರೂ ಸರಿ ಸೋಮ್ ಧೈರ್ಯ ಮಾಡಿಬಿಟ್ಟು ತೊಗೊಂಡ್ಬಿಟ್ರು. ಆಯಿತಾ, ರಿಜಿಸ್ಟ್ರೇಷನ್ ಆಯಿತು. ಆಮೇಲೆ ನಾವು ಶೆಡ್ಡು ಕೂಡ ಕಟ್ಟಿಸಿದ್ವಿ. ಅದಕ್ಕೆ ಪಾಪ ನಮ್ಮ ಸೋಮ್ 1.5 ಲಕ್ಷ ಹಾಕಿ 30x30 ಇವಾಗ ಹೆಂಗೆ ಶೆಡ್ ಕಟ್ಟಿದ್ದೀವೋ ಸೇಮ್ ಅದೇ ಥರನೇ ಶೆಡ್ ಕಟ್ಟಿದ್ವಿ. ಒಬ್ಬರು ಯಾರು ಬಂದಿರ್ಬೋದು ಆ ಥರ. ಓಕೆ, ಆಮೇಲೆ ಕಟ್ಟಾದಮೇಲೆ ಮತ್ತೆ ಸ್ವಲ್ಪ ದಿನ ಆದಮೇಲೆ 1 ವರ್ಷ 2 ವರ್ಷ ಆದಮೇಲೆ ಶುರು ಆಯಿತು ನಮಗೆ ಕಿರಿಕು. ಏನಂದರೆ ಈ ಗೋಡೆ ಇದೆಯಲ್ಲ, ಈ ಗೋಡೆ ಏನಿದೆ, ಈ ಗೋಡೆ ಈ ಕಡೆ ಪಕ್ಕದ ಜಮೀನು ಏನಿದೆ, ಆ ಜಮೀನವರು ನಮ್ಮ ಕಡೆ, ಇದು ಲಾಸ್ಟ್ ಸೈಟು ಕಾರ್ನರು, ಆ ಸೈಟು ಆ ಜಮೀನಿನಿಂದ ನಮ್ಮ ಈ ಲೇಔಟ್ ಮಾಡಿರೋರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಎಷ್ಟು ಅಂದರೆ 10x30 ಫುಲ್ಲು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂದರೆ ಇದೊಂದೇ ಅಲ್ಲ, ನಮ್ಮ ಸೈಟಲ್ಲ, ಪಾಪ ಇಲ್ಲಿ ಯಾರು ಲೈನಕ್ಕೆ ತೊಗೊಂಡಿದ್ದಾರೆ ಅವರೆಲ್ಲರದೂ ಹತ್ತಡಿ ಈ ಕಡೆ ಜರುಗಿಸ್ಕೊಂಡು ಅವ್ರ ಸೈಟ್ ಈ ಕಡೆ ತೊಗೊಂಡು ಲೇಔಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಆಮೇಲೆ ನಮಗೆ ನೋಟಿಸ್ ಬಂತು. ಸೊ ಏನು ಮಾಡೋಂಗಿಲ್ಲ, ಯಾಕಂದರೆ ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಓಡಾಡಿದ್ವಿ, ಆದರೆ ಆಗಲಿಲ್ಲ, ಅವರಂತೆ ಆಗೋಯಿತು. ಓಕೆ, ಅವರು ಎಲ್ಲ ನೋಟಿಸ್ ತೊಗೊಬಂದು ಅದನ್ನು ಮಾಡಿದ್ರು ಮಾಡಿಕೊಡ್ರು. ಆವಾಗ ನಮ್ಮದೇನಾಯಿತು 20x30 ಆಯಿತು ಸೈಟು. ತುಂಬ ಬೇಜಾರಾಯಿತು. 300 ಅಡಿ ಹೋಯಿತು ಮಿನಿಮಮ್. ಅಂದರೂ ನಮಗೆ ಒಂದು 7 ಲಕ್ಷ ಏನೋ ಖರ್ಚಾಯಿತು ಅವತ್ತಿನ ಲೆಕ್ಕಕ್ಕೆ. ಇವತ್ತಿನ ಲೆಕ್ಕಕ್ಕೆ ಅದು ಅಂದರೆ ಅದು ಹೋಗಿದ್ದು ಲಾಸ್ ಆಗಿದ್ದು ಏನು 6.5 ಲಾಖು 7 ಲಾಖು ಅಷ್ಟು ಹೋಗಿದ್ದು. ಆದರೆ ಇವತ್ತಿಗೆ ಅದು ಎಷ್ಟಿದೆ ಗೊತ್ತಾ, ನಮ್ಗೆ ಅವತ್ತಿಗೆ ಅದೇ ಜಾಸ್ತಿ ಅಂದರೆ ಇವತ್ತಿಗೆ ಇನ್ನೂ ಜಾಸ್ತಿ. ತುಂಬ ಡಿಸಪಾಯಿಂಟ್ ಆದರೂ ಆವಾಗ ನೆಕ್ಸ್ಟ್ ನಮ್ಗೆ ಉಳ್ಕೊಂಡಿದ್ದೆ 20x30. ಈ 20x30ನಲ್ಲಿ ಏನು ಮಾಡ್ಬೋದು ಅಂತ ಅನ್ನುವಾಗ ನಾವಿನ್ನೂ ಅಲ್ಲಿ ಬಾಡಿಗೆ ಮನೆಯಲ್ಲೇ ಇದ್ವಿ. ಇಲ್ಲಿಗೆ ಬರೋಣ ಅಂತಂದರೆ ಇಲ್ಲಿ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತು ನಮಗೆ. ಸೊ ರೋಡ್ ಇಲ್ಲ, ಇಲ್ಲಿ ಬರಬೇಕಂತಂದರೆ ರೋಡ್ ಇಲ್ಲ. ಇಲ್ಲೇನು ಆ ಕಡೆಯಿಂದ ಏನು ಬರಬೇಕಾಗಿತ್ತು ಅವರೆಲ್ಲ ಈ ಥರ ಎಲ್ಲ ತೊಗೊಂಡು ಹಾಕ್ಬಿಟ್ರಿ. ಇವರೆಲ್ಲ ಚೆನ್ನಾಗಿ ದುಡ್ಡಿರೋರ್ಗೇನೇನು ಕೇಸು ಪಾಸು ಆ ಥರ ಎಲ್ಲ ಏನು ಅವಶ್ಯಕತೆ ಇಲ್ಲ. ಅದು ಬಂದು ಮನೆ ಕಟ್ಕೊಳ್ಳೋಣ ಅಂದರೆ ನಮ್ಗೆ ಮೇನ್ ದಾರಿ ಬೇಕಲ್ವ, ದಾರಿ ಇರಲಿಲ್ಲ. ಸೊ ಇಲ್ಲಿ ಇದು ರೋಡ್ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರು. ಇದು ಸ್ವಲ್ಪ ಕೋರ್ಟಿಗೆಲ್ಲ ಓಡಾಡೋ ಥರ ಆಯಿತು. ಯಾಕಂದ್ರೆ ನಮಗೆ ರೋಡ್ ಇದೇನೇ ಮೇಯ್ನ್, ನಮಗೆ ರೋಡು ಇವಾಗ ಆಗಿದೆ. ಫೈನಲಿ ತುಂಬ ಹೋರಾಟಗಳ ನಂತರ ಹೈಕೋರ್ಟ್ ತೀರ್ಪು ಕೊಡ್ತು, ಇಲ್ಲ ನೀವು ಆ ಥರ ಹಾಕ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ನಮಗೆ ಅದನ್ನು ರೋಡು ಆಯಿತು. ಅದು ಇವಾಗಲೂ ಯಾಕೆಂದರೆ ಆ 2 ಮರ ಇದೆ, ಅದು BBMP ಬಂದು ಕಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ. ಅದಾದಮೇಲೆ ಇನ್ನು ಎಲೆಕ್ಷನ್ ಅಂದರೆ ಇಲ್ಲೆಲ್ಲ ರೋಡು ಮತ್ತು ನೀರಿನ ಕನೆಕ್ಷನ್ ಅದೆಲ್ಲ ತೊಗೊಳ್ಬೋದು. ಸೊ ಇನ್ನು ಇವಾಗ ವಿಚಾರಕ್ಕೆ ಬರೋದಾದರೆ ಇವಾಗ ನೆಕ್ಸ್ಟ್ ಇವಾಗ ಇದಾದಮೇಲೆ ನಮಗೆ ಓಡಾಡೋ ಥರ ಆಯಿತು. ಅಪ್ಪ ಏನೋ ಒಂಥರ ಸಮಾಧಾನ ಆಯಿತು. ಇವಾಗ ಇಲ್ಲಿ ಮನೆ ಕಟ್ಕೋಬೇಕಂತ ಇದ್ವಿ. ಸೊ ಅಲ್ವಾ, ಇವಾಗ 20x30 ಆಯಿತು. ಸೊ ಏನೋ ಕಷ್ಟನೋ ಸುಖನೋ ಒಂದು 20x30 ಮನೆ ಕಟ್ಕೊಬಿಡೋಣ, ಈ ಕೇಸ್ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡು ಈ ಅಪಾರ್ಟ್ಮೆಂಟಿಗೆ ಬಂದು ನಾವು ಇಲ್ಲಿ ಸೆಟಲ್ ಆಗಿದ್ದು. ಸೊ ಅದಾದಮೇಲೆ ಗೊತ್ತಿಲ್ಲ, ನಮ್ಮ ಏನು ಲೈಫ್ ಚೇಂಜ್ ಆಗ್ತಾ ಬಂತು. ಅಲ್ಲೇ ಹಿಂಗೆ ಹುಡುಕ್ತಾ ಇರ್ಬೇಕಾರೆ ನಮಗೆ ಹಿಂದೆ ಇದೇನು ಸಾಲ್ವ್ ಆಗ್ತಾಯಿಲ್ಲ, ನಮ್ಗೆ ಓಡಾಡೋಕ್ಕೆ ಜಾಗ ಇಲ್ಲ ಬೇರೆ ಎಲ್ಲೋ ಇನ್ನೊಂದು ಕಡೆ ಸೈಟ್ ಹುಡ್ಕೋಣ ಅಂತ ಅನ್ನುವಾಗ ಅಪಾರ್ಟ್ಮೆಂಟ್ ಅಲ್ಲೇ ನನಗೆ ಪಕ್ಕದಲ್ಲೇ ಇನ್ನೊಂದು ಸೈಟ್ ಸಿಕ್ತು. ಸೊ ದೊಡ್ಡದಾಗೋಯ್ತು, 1350 ಸ್ಕ್ವೇರ್ ಫುಟ್. ಇದು 600 ಸ್ಕ್ವೇರ್ ಫುಟು 20x30.
ಆದರೆ ಅದು 1350 ಸ್ಕ್ವೇರ್ ಫೀಟ್ ಇತ್ತು. ಸೊ ತೊಗೊಂಡ್ಬಿಟ್ವಿ. ಅದಾದಮೇಲೆ 2 ವರ್ಷ ಆದಮೇಲೆ ಮನೆ ಕಟ್ಟಕ್ಕೆ ಶುರು ಮಾಡಿದ್ವಿ. ಈಗ ಮನೆ ಕಟ್ಟಿಸ್ತಾ ಇದ್ವಿ. ಅದೊಂದು ಅಲ್ಲಿಗೆ ಹೋಯ್ತು ಅಂತಂದರೆ ಇವಾಗ ಅದಾದಮೇಲೆ ಅದ್ರ ಖುಷಿ. ಅದು ಇನ್ನೊಂದು ವಿಚಾರ ಅಂತಂದರೆ ಅದೇ ಇಲ್ಲಿ ರೋಡನ್ನ ತೆಗ್ಸೋದು. ಸೊ ತೆಗ್ಸಾದ್ಮೇಲೆ ನೆಕ್ಸ್ಟ್ ಹಿಂಗೆ ಇವಾಗ ಎಲ್ಲರೂ ಏನೇನು ಮಾಡ್ಬೋದು ಏನೇನು ಬಿಡ್ಬೋದು ಅಂತ ಹೇಳಿ. ಸೊ ಆವಾಗ ಖಾಲಿ ಸೈಟ್ನ ಬಿಡಬಾರ್ದು. ಸೊ ಆದ್ದರಿಂದ ಎಲ್ಲರೂ ಏನು ಮಾಡಿದ್ರು, ಒಂದೊಂದು ಖಾಲಿ ಸೈಟ್ ಇದ್ರೇ ಇವೆಲ್ಲ ಕೇಸು ಬಾಸು ಅದು ಇದು ಅಂತಿಲ್ಲ, ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಆಗಿದೆ. ಮತ್ತು ಇನ್ನೂ ಕೇಳ್ಬೋದು ನೀವು, ನಮ್ಮದು ಅದೇನು 10x30 ಹೋಯ್ತಲ್ವಾ, 300 ಅಡಿ ಹೋಯ್ತಲ್ವಾ. ಆದರೂ 900 ಅಡಿಲಿ 300 ಅಡಿ ಅದು ₹1 ನಮಗೆ ಬಂದಿಲ್ಲ. ತುಂಬಾ ಲಾಸ್ ಆಯಿತು ನಮಗೆ. ನಿಮ್ಗೆ ಗೊತ್ತಿಲ್ಲ, ಎಷ್ಟೋ ವಿಚಾರಗಳನ್ನ ನಮಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಅಷ್ಟು ನೋವು ತಿಂದಿದ್ದೀವಿ. ಅಂದರೆ ಸುಮ್ಮನೆ ಕಟ್ಟೋ ಮಾತೇ ಅಲ್ಲ ಅದು. ಅವತ್ತಿನ ಕಾಲಕ್ಕೆ ನಮಗೆ ₹1 ತುಂಬಾ ಇದಾಗಿತ್ತು. ಸೊ ಹಾಗೆ ಬರೀ ನೋಡಿ ಕೂರಿಸ್ಬಿಟ್ಟಿದ್ದೀವಿ ಅವಳಿಗೆ ಅದ್ರ ಮೇಲೆ. ನಾವು ಸ್ವಲ್ಪ ಅವಳಿಗೆ ಏನು ಭಯ ಪಡ್ತಾಳೆ ಹೊರಗಡೆ ಕರ್ಕೊಬಂದರೆ. ಇನ್ನಾಯ್ತು ಅವಳಿಗೆ 4ನೇ ತಿಂಗಳು ಅವಳಿಗೆ ಸ್ವಲ್ಪ ಭಯ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಬರೋಕ್ಕೆ. ಅವಳು ಹೊರಗಡೆ ಕರ್ಕೊಬಂದರೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಓಕೆ, ಇನ್ನು ನಮ್ಮ ಸೈಟ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತೀವಿ. ಇಷ್ಟು ಹೇಳಿದೆ ನಮ್ಮ ಸೈಟ್ ಬಗ್ಗೆ, ಕೇಸ್ ಬಗ್ಗೆ, ಆ್ಯಂಡ್ ಜೊತೆಗೆ ಇದು ನಾನು ನನ್ನ ಗಂಡ ಸಂಪಾದನೆ ಮಾಡಿದಂತಹ, ಕಷ್ಟಪಟ್ಟು ಮಾಡಿದಂತಹ ಸೈಟು ಅಂತ ಲಾಸ್ಟ್ ಒಂದು ವಿಡಿಯೋದಲ್ಲೇ ಹೇಳಿದೆ. ಸೊ ಇವಾಗ ಅದಕ್ಕೆ ಬಂದರೆ ಸೈಟ್ ಯಾವ ರೀತಿ ಇದೆ, ರೋಡ್ ಎಷ್ಟಿದೆ, ಏನು ಪ್ರತಿಯೊಂದು ಡೀಟೇಲಾಗಿ ತಿಳಿಸ್ತೀನಿ. ಓಕೆನಾ? ಅಲ್ಲಿಂದ ಬಂದರೆ ಈ ರೀತಿ ರೋಡ್ ಬರುತ್ತೆ. ಇದೆಲ್ಲ ರೋಡ್ ಆಗ್ತಾಗ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಜೊತೆಗೆ ಈ ರೋಡು ಬಂದು ಎಷ್ಟಾಗಲ ಇದೆ? ಸೊ 20 ಫೀಟ್ ರೋಡ್ ಇದೆ ಇದು. ಸೊ ಇದೆಲ್ಲ ಬಂದಾಗ ಇಲ್ಲೆಲ್ಲ ರೋಡು ಕೂಡ ಹಾಕ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನು ಇದು ಇನ್ನೊಬ್ಬರು ಸೈಟು. ಇದು ಬಂದು ಅವ್ರಿಗೆ ಹೆಂಗೆ ಅಂತಂದರೆ ಒಂದೇ ಸೈಟ್ ಬಂದಿದೆ ಇಲ್ಲಿ ನೋಡಿ, ರೋಡ್ ಪಕ್ಕ. ಇವಾಗ ಇಲ್ಲಿ ಒಂದೇ ಸೈಟ್ ಇದೆ. ಇದು 30x40ನಾ? ಒಬ್ಬ ದೊಡ್ಡದಿದೆ ಅಂತ ಅನಿಸುತ್ತೆ. ಓಕೆ, ಅದ್ರ ಹಿಂದೆ ನಮ್ಮದು ಇದು ಬಂದು 20x30 ಫ್ರೆಂಡ್ಸ್. ಓಕೆ, ಇಲ್ಲಿ 20x30ನಲ್ಲಿ ಹೀಗಿದೆ. ನಾವೇನಂತ ಅಂದ್ಕೊಂಡ್ವಿ, ಆಯಿತು ಇವಾಗ 20x30ನಲ್ಲಿ ಎಷ್ಟು ಮನೆಗಳು, ಎಷ್ಟು ಚೆನ್ನಾಗಿ ಕಟ್ಟಿರೋ ಮನೆಗಳನ್ನ ನಾನು ನೋಡಿದ್ದೀನಿ. ಅದರಲ್ಲಿ ನಮ್ಮದು ಬೇರೆ ಡೆಡ್ ಎಂಡು. ಇದು ಬಂದು ನೀವೆಲ್ರಿಗೂ ಸುಮಾರು ಜನರು ಗೊತ್ತಿರ್ಬೋದು, NPS ಸ್ಕೂಲ್, ಆರ್ ಅಶೋಕ್ ಅವ್ರದ್ದು ಅನಿಸುತ್ತೆ. NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದು. ಸೊ ಸ್ಕೂಲ್ ಕಾಂಪೌಂಡ್ ಇದು. ಈ ಸ್ಕೂಲು ಹೇಳ್ಬೇಕಂದ್ರೆ 10ಕ್ಕೆ 30 ಸೈಟು. ಸೊ ಸ್ಕೂಲ್ಗೆ ಹೋಯ್ತು. ಅಂದರೆ ಪಾಪ ಅದು ಅವ್ರದ್ದೇ, ಆದರೆ ನಮ್ಮದು ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ವಿ. ಸೊ ಅದು ಅವ್ರ ಸೈಟಿಗೆ ಆ ಕಡೆಗೆ ಹೋಯಿತು ಅದು. ಸೊ NPS ಸ್ಕೂಲ್ ಇದೆ ಇಲ್ಲಿ ನೋಡಿ, ದೊಡ್ಡದಿದೆ. ಇದು ನಾನು ಬ್ಯಾಕ್ ಗೇಟಲ್ಲಿ ನಿಂತಿದ್ದೀನಿ ಇದರಲ್ಲಿ. ಇನ್ನು ಡೆಡ್ ಎಂಡ್ ಅಲ್ವಾ ಇದು. ಸೊ ಏನೋ ಒಂದು ಮಾಡ್ಕೊಬೋದು ಬಿಡು, ಡೆಡ್ ಎಂಡ್ ಆಗಿರೋದ್ರಿಂದ ಇಲ್ಲಿ ಯಾವ ಗಾಡಿಗಳು ಬರೋಲ್ಲ, ನಮಗೆ ಏನಿಲ್ಲ ಅಂತೆಲ್ಲ ಅಂದ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಬರೋದಾದರೆ ನಮ್ಮ ಇನ್ನೊಂದು ಮನೆ ಶೆಡ್ ಅಂತ ಅಂದ್ಕೋಬೋದು, ಆದರೆ ನಿಜವೂ ಎಷ್ಟು ಕ್ಯೂಟಾಗಿ ಬಂದಿದೆ ನಮ್ಮದು ಮನೆ. ಇನ್ನೊಂದು ಮನೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮ ಇನ್ನೊಂದು ಮನೆಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ. ಏನಂತಂದರೆ ನಮ್ಮದು ಮನೆ ಚಿಕ್ಕದಾಗಿರ್ಬೋದು, ಆದರೆ ಮನಸ್ಸು ದೊಡ್ಡದಾಗಿದೆ. ಸೊ ನನಗೆ ಫಸ್ಟು ಇದು ಖಾಲಿ ಸೈಟ್ ನೋಡುವಾಗ ನನಗೆ ಅನ್ನಿಸ್ತಾ ಇತ್ತು, ಏನಪ್ಪ ಕಟ್ಟೋದು ಇಷ್ಟು ಚಿಕ್ಕದ್ರಲ್ಲಿ ಅಂತ ನಾನು ಯಾವಾಗಲೂ ಫೀಲ್ ಆಗ್ತಾಯಿದೆ. ಆದರೆ ಇವತ್ತು ಭೂಮಿ ಇಷ್ಟೇ ಅಗಲ ಇದ್ರೂ ನಮ್ಮದು ಅನ್ನೋ ಭೂಮಿ ಇದೆ ಅಲ್ಲ ಅಪ್ಪ. ನಮಗೆ ಊರಲ್ಲೆಲ್ಲ ಮದುವೆಗೂ ಮುಂಚೆ ನಮಗೆಲ್ಲ ಅದ್ರ ಬೆಲೆ, ಆ ವ್ಯಾಲ್ಯೂ ಎಲ್ಲ ಗೊತ್ತಿರಲಿಲ್ಲ. ಬೆಂಗಳೂರಿಗೆ ಬಂದಮೇಲೆ ದಿನಗಳು ಕಳೀತಾ ನಮಗೆ ನಿಜವಾಗ್ಲೂ ಗೊತ್ತಾಗ್ತಾ ಹೋಯಿತು. ನಿಜವಾಗ್ಲೂ ಫ್ರೆಂಡ್ಸ್, ಇದು ಇರೋರಿಗೆ ಅದೇನು ವ್ಯಾಲ್ಯೂ ಗೊತ್ತಾಗಲ್ಲ, ಇಲ್ಲದೇ ಇರೋರಿಗೆ ಚೊಕ್ಕವಾಗಿ ಇರೋರಿಗೆ ಅದ್ರ ಇಲ್ಲದೆ, ಅದೇ ನಾನೇನು ಹೇಳಕ್ ಬಂದರೆ, ಇಲ್ಲದೇ ಇರೋರಿಗೆ ಅದ್ರ ವ್ಯಾಲ್ಯೂ ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇರೋರಿಗೆ ಸಾಮಾನ್ಯ ಗೊತ್ತಿರುತ್ತೆ ಕಷ್ಟದಿಂದ ಬಂದಿವ್ರಿಗೆ, ಆದರೆ ಅವ್ರ ಅಪ್ಪ ಅವ್ರ ತಾತ ಸಂಪಾದನೆ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ನನ್ನ ಪ್ರಕಾರ ಗೊತ್ತಾಗಲ್ಲ ಅಂತ ಅನಿಸುತ್ತೆ. ಸೊ ವೆಲ್ಕಮ್ ಟು ಮೈ ಮಿನಿ 2030ನಲ್ಲಿ ಕಟ್ಟಿರುವಂತಹ ನಮ್ಮ ಚಿಕ್ಕ ಮನೆ. ಈ ಗೇಟೆಲ್ಲ ಬರಬೇಕು. ನಿಜವಾಗ್ಲೂ ಇನ್ನು ನಡೀತಾ ಇದೆ ಕೆಲಸ, ಇನ್ನೂ ನಡೀತಾ ಇದೆ. ಹೋಗ್ತಾ ಆಗುತ್ತೆ. ನನಗಂತೂ ತುಂಬ 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 ನನಗೆ ದೊಡ್ಡ ಮನೆ ಕಟ್ಟುತ್ತಾ ಇದ್ದಾರೆ. ಸೊ ಆ ಮನೆಗಿನ್ನ ನನಗೆ ಈ ಮನೆ ತುಂಬಾ ಇಷ್ಟ ಆಯಿತು. ಇವತ್ತೇ ಬಂದಿದ್ದು ನಾನು. ಮೊನ್ನೆ ಕಟ್ಟಬೇಕಾದ್ರೆ ಸುಮ್ಮನೆ ಬಂದು ಹೋಗಿದ್ದೆ, ನಂಗೆ ಅದ್ರ ಇದು ಗೊತ್ತಾಗಲಿಲ್ಲ. ಆದರೆ ಅಪ್ಪ ಇದು ಅಯ್ಯೋ, ನಮ್ಮ ಸೋಮು ಕಷ್ಟಪಟ್ಟು ₹1 ಉಳಿಸಿ ಮಾಡಿ ತೊಗೊಂಡಿರೋವಂಥದ್ದು. ಆ್ಯಕ್ಚುಲಿ ಸೋಮು ಎಮೋಷ್ನಲ್ ಆಗ್ತಾಯಿದ್ದಾರೆ. ಸೊ ಬನ್ನಿ
ಬನ್ನಿ ಸೋಮ್ ಬನ್ನಿ ಆಯ್ತು. ಎಮೋಷ್ನಲ್ ಆಗ್ತಾ ಇದ್ದಾರೆ ಆಗ್ಲೇ. ಯಾಕಂದರೆ ನಾವು ತುಂಬ ಕಷ್ಟಪಟ್ಟು ಇದನ್ನು ಎಷ್ಟು ಹೋರಾಡಿದ್ದೀವಿ ಅಂತಂದರೆ 2012 ನಾವು ಇದನ್ನು ತಗೊಂಡಿದ್ದು. 2012ಇಂದ 2026ವರೆಗೂ ಹೋರಾಡಿದ್ದೀವಿ ಇದರಲ್ಲಿ. ಗೊತ್ತಿಲ್ಲ, ಸೋಮು ಪಟ್ಟಿರೋ ಅಷ್ಟು ನೋವು ಇನ್ಯಾರು ಪಟ್ಟಿದಾರೋ ಏನೋ ನಮ್ಮ ಫ್ಯಾಮಿಲಿನಲ್ಲಿ ಗೊತ್ತಿಲ್ಲ, ಅಷ್ಟು ನೋವು ತಿಂದಿದ್ದಾರೆ. ಯಾಕೆಂದರೆ ಒಂದೊಂದು ರೂಪಾಯಿ ಎಷ್ಟು ಉಳಿಸ್ತಾಯಿದ್ರು ಗೊತ್ತಾ ಅವರು. ಅಷ್ಟು ಎಲ್ಲರೂ ಹೇಳೋರು ಸೋಮ್ಗೆ, ಸೋಮು ಏನು ಜುಗ್ಗ ಅಂತ ಹೇಳೋರು. ಆದರೆ ಅವರಿಗೆ ಅವ್ರ ತಂದೆ ತಾಯಿ ಅಂತೂ ಬೆಂಗಳೂರಲ್ಲಿ ಒಂದು ಸೈಟ್ ಅಂತ ಮಾಡಿಡಲಿಲ್ಲ. ಆದರೆ ಇವರಾದರೂ ಅಟ್ಲೀಸ್ಟ್ ತೊಗೋಬೇಕು ಅನ್ನೋದಿತ್ತು. ಸೊ ಅದಕ್ಕೋಸ್ಕರ ಅವರು ವೀಡಿಯೋ ಮಾಡ್ತಾನೆ ಎಮೋಷ್ನಲ್ ಆಗಿಬಿಟ್ರು. ಅದಕ್ಕೆ ಆ ಕಡೆ ಹೋಗ್ಬಿಟ್ರು. ಅವ್ರು ಅಳೋದು ನೋಡಿ ನನಗೂ ಅದು ಅವ್ರ ವೀಡಿಯೋ ಹಿಡ್ಕೊಂಡು ಅಳ್ತವ್ರೆ. ಆದ್ದರಿಂದ ನನಗೂ ಅಳು ಬಂದ್ಬಿಡ್ತು. ನನಗೆ ನಿಜ ಹೇಳ್ತಾಯಿದ್ದೆ, ನಾನು ಹೇಳ್ತಾಯಿದ್ದೆ ಸೋಮ್ಗೆ ಹೇಳ್ತಾಯಿದ್ದೆ, ನಮ್ಮ ಸೋಮ್ಗೆ ನಾವು ಸೈಟ್ ತೊಗೊಳ್ಳುವಾಗಲಿ ಇಲ್ಲ ಅಂತಂದರೆ ಮನೆ ಕಟ್ಟುವಾಗಲಿ ನಾನು ಹೇಳ್ತಾಯಿದ್ದೆ ಸೋಮ್ಗೆ, ನಮ್ಗೆ ಏನಾದರೂ ತುಂಬ ಬಜೆಟ್ ಪ್ರಾಬ್ಲಮ್ ಬಂತು ಅಂತಂದರೆ ಇದನ್ನು ಸೇಲ್ ಮಾಡಿಬಿಡೋಣ ಅಂತ ಹೇಳ್ತಾಯಿದ್ದೆ. ಆದರೆ ಇವಾಗ ನನಗೆ ಅನ್ನಿಸ್ತಾ ಇದೆ ನಿಜವಾಗ್ಲೂ ಸೇಲ್ ಮಾಡಬಾರ್ದು ಫ್ರೆಂಡ್ಸ್. ಯಾಕೆ ಅಂತಂದರೆ ಬೆಂಗಳೂರಿನಲ್ಲಿ ಸೇಲ್ ಮಾಡೋದು ತುಂಬ ಈಸಿ, ಆದರೆ ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ ತುಂಬಾ ಕಷ್ಟ. ನನ್ನ ರಕ್ಷಿತ್ ಕೇಳ್ತಾ ಇರ್ತೀನಿ, ನಾವಾಗಿರೋದಕ್ಕೆ ಇಷ್ಟಾದರೂ ಮಾಡಿಟ್ಟಿದ್ದೀವಿ. ನಮ್ಮ ಮಕ್ಕಳ ಕಾಲಕ್ಕೆ ನಿಜವಾಗ್ಲೂ ಬೆಂಗಳೂರಿನಲ್ಲಿ ಒಂದು ಸೈಟು ಕೂಡ ತೊಗೊಳಕ್ಕಾಗೋದಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನಾರ್ಮಲ್ಲಾಗಿ ನಾವಿಲ್ಲಿ ಇವಾಗ ಇವೆಲ್ಲ ನೋಡಿ, ಇದೆಲ್ಲ ಸೈಟ್ಗಳಿದೆಲ್ಲನೂ ಅಲ್ವಾ, ಇವೆಲ್ಲ ಇವಾಗ 13,000 ಸ್ಕ್ವೇರ್ ಫುಟು. ಇವಾಗ ಒಂದು ಸೈಟ್ 30-40 ನಾವು ತೊಗೋತೀವಿ ಅಂತ ಅಂದರು, 1200 ಸ್ಕ್ವೇರ್ ಫುಟ್ ಅಂತಂದರೆ ಆಲ್ಮೋಸ್ಟ್ 1.5 ಕೋಟಿ ಮೇಲೋಗುತ್ತೆ ಸೈಟು. 1.5 ಕೋಟಿ ಸೈಟ್ಗೆ ತೊಗೊಂಡು ಮನೆ ಎಲ್ಲಿಂದ ಕಟ್ಟೋದು ಅಲ್ವಾ. ಸೊ ಹೀಗೆ ನನ್ನ ಗಂಡ ನಮ್ಮ ಯಜಮಾನ್ರು ವೀಡಿಯೋ ಮಾಡೋಣ ಅಂತಂದರೆ ಅವರು ಹತ್ಕೊಂಡು ನನಗೂ ಎಮೋಷ್ನಲ್ ಮಾಡಿ ಓಟೋಗ್ಬಿಟ್ರೆ ಆ ಕಡೆಗೆ. ಬನ್ನಿರಿ ನಮ್ಮ ಮಿನಿ ಹೋಮ್ ತೋರಿಸೋಣ. ಕೊಡಿ, ನನ್ನ ಪರಿನ ಎತ್ಕೋತೀನಿ, ನನ್ನ ಪರಿನ ಮನೆಗೆ ಎಂಟ್ರಿ ಕೊಡಿಸ್ತೀನಿ. ವೆಲ್ಕಮ್ ಟು ಮೈ ಮಿನಿ ಹೋಮ್. ನಮ್ಮ ಪರಿಗೋಸ್ಕರ ಕಟ್ಟಿದ ಮನೆ, ಅದು ಖುಷಿಗೋಸ್ಕರ ಕಟ್ಟಿದ ಮನೆ. ಇದು ನನ್ನ ಪರಿಗೋಸ್ಕರ ಆಟ ಆಡೋಕ್ಕೆ ಇಲ್ಲಿ ಫುಲ್ ನಮ್ಮದು ಪ್ಲ್ಯಾನ್ ಏನಿದೆ. ಇವಾಗ ಬನ್ನಿ ಖುಷಿಮಾ ಬಾ. ಖುಷಿಮಾನು ಬರಲಿಲ್ಲ ಆ ಕಡೆ. ವೆಲ್ಕಮ್ ಟು ಮತ್ತೆ ಇವಾಗ ವೆಲ್ಕಮ್ ಮಾಡ್ತಾಯಿದ್ದೀನಿ. ಬನ್ನಿ, ಇಲ್ಲಿ ಗೇಟ್ ಬರುತ್ತೆ ಫ್ರೆಂಡ್ಸ್. ಓಕೆ, ಅದೇ ಆವಾಗಲೇ ಹೇಳ್ದಂಗೆ ಹೊಂಗೆ ಮರಗಳು ತುಂಬ ಚೆನ್ನಾಗಿದೆ. ಇಲ್ಲಿ ನೆರಳು ಮಾತ್ರ ಸಖತ್ತಾಗಿದೆ. ಮಳೆ ಬಂದಾಗ ನೆರಳು ಬಂದಾಗ ಗ್ರೀನ್ ಸಖತ್ತಾಗಿ ಅನಿಸುತ್ತೆ. ಸೊ ಇದು ಡೆಡ್ ಎಂಡ್ ಆಗಿರೋದ್ರಿಂದ ನಮಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕಾಗಲಿ, ಗಾಡಿ ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕಾಗಲಿ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿದೆ. ಮೇ ಬಿ ನಾನೇನಾದರೂ ಅಲ್ಲಿ ಪರಿ ಮನೆ ತೋರಿಸೋಣ. ಮೇ ಬಿ ನಾವೇನಾದ್ರು ಅಲ್ಲಿ ಮನೆ ಕಟ್ಟಲಿಲ್ಲ ಅಂದರೆ ಖಂಡಿತ ಇಷ್ಟೊತ್ತಿಗೆ ಇಲ್ಲಿ ಮನೆ ಕಟ್ಟಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿರ್ತೀವಿ. ಸೊ ಬನ್ನಿ, ಇದು ಎಂಟ್ರಿ, ಇದು ಗೇಟ್. ಇದು ಬಂದು ಇವಾಗ 20/30 ಅಂತ ಹೇಳುತ್ತಲ್ಲ, 10/10ನಲ್ಲಿ 10 ಅಡಿನಲ್ಲಿ ಈ ಶೆಡ್ 16. ಇನ್ನು 10 ಅಡಿನ ಈ ರೀತಿ ಫ್ರೀಯಾಗಿ ಇಟ್ಟಿದ್ದೀವಿ. ಫುಲ್ ಮಣ್ಣೆಲ್ಲ ನೀಟಾಗಿ ಹಾಕ್ಸ್ಬಿಟ್ಟಿದ್ದೀವಿ. ಬನ್ನಿ, ಇದು ನಂದು ಇವಾಗ ಪ್ಲ್ಯಾನ್ ಏನಂದರೆ ಗೋಡೆ ಹೀಗೆ ಇರಲಿ, ಇದಕ್ಕೆ ಪ್ಲಾಸ್ಟಿಂಗ್ ಮಾಡೋದು ಬೇಡ, ಸ್ವಲ್ಪ ನ್ಯಾಚುರಲ್ ಆಗಿರಲಿ. ಅದಕ್ಕೆ ಕೆಳಗಡೆ ಹಾಕ್ಬೋದು. ಇವಾಗ ಇದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಈ ವುಡ್ಡಲ್ಲಿ ಏನದು ಕಲ್ಲರ್, ಕೆಮ್ಮಣ್ಣು ಕಲ್ಲರ್ದು ಪೇಂಟ್ ಥರ ಬರುತ್ತಲ್ವ, ಇದೇ ಕಲ್ಲೇ ಬರುತ್ತೆ ನೋಡಿ, ಮ್ಯಾಂಗ್ಳೂರ್ ಆ ಥರ ಹೊಡ್ಸಿಸ್ಬಿಟ್ರೆ ಪ್ಲಾಸ್ಟಿಂಗ್ ಮಾಡೋ ಅವಶ್ಯಕತೆ, ಅವಾಗ ನ್ಯಾಚುರಲ್ ಆಗೇ ಇರುತ್ತೆ ಅಂತ ನಾನು ಇವಾಗ ಅನ್ಕೊತಾ ಇದ್ದೀನಿ. ಸೊ ಇದಕ್ಕೆ ಇವಾಗ ಒಳಗಡೆ ಎಲ್ಲ ನೀಟಾಗಿ ಪ್ಲಾಸ್ಟಿಂಗ್ ಮಾಡಿದ್ವಿ. ಒಳಗಡೆ ಯಾರಾದರೂ ಒಂದು ಫ್ಯಾಮಿಲಿ ಬಂದು ಇರೋ ಥರ ಇರ್ಬೋದು. ಇವಾಗ ಇಲ್ಲೆಲ್ಲ ಕೆಲವ್ರು ಪಾಪ ಬಾಡಿಗೆ ಕೊಡೋಕ್ಕೆಲ್ಲ ಆಗ್ತಾ ಇರಲ್ಲ, ಅಂಥ ಫ್ಯಾಮಿಲಿ ಇರ್ಬೋದು ಅಂತ ಸುಮ್ಮನೆ ಪ್ಲಾಸ್ಟಿಂಗ್ ಎಲ್ಲ ಮಾಡಿಸಿದ್ದೀವಿ. ಆದರೆ ಇವಾಗ ನನಗೆ ಅನಿಸೋದು ಯಾರಿಗೂ ಕೂಡ ಅವಶ್ಯಕತೆ ಏನಿಲ್ಲ, ನೀಟಾಗಿ ನಾವೇ ಸೆಕ್ಯೂರ್ ಮಾಡ್ಕೊಂಡ್ಬಿಟ್ಟು ನಮ್ಗೆ. ಯಾಕೆಂದರೆ ನೋಡಿ, ಅಪಾರ್ಟ್ಮೆಂಟ್ ಅಲ್ಲಿದೆಯಲ್ಲ, ಅದ್ರ ಮುಂದೆಗಡೆ ನಾವಿರೋದು, ಹಿಂದೆಗಡೆ ನಮ್ಮ ಸೈಟ್ ಇರೋದು. ನಮಗೆ ಮನೆಯಿಂದ 5 ನಿಮಿಷ ಅಷ್ಟೇನೆ. ಇವಾಗ ಇಲ್ಲಿ ಬಂದರೆ ಇವಾಗ ಒಂದು ಏನಾದ್ರು ರೆಸ್ಟ್ ರೂಮ್ ಬೇಕೇ ಬೇಕಲ್ವಾ. ಮತ್ತು ಸೋಮ್ಯ ಅವಾಗ ಬರೋದಕ್ಕೆ ಬೇಜಾರಾದಾಗ ಒಂದು ಇರಲಿ ಅಂತ ಇಲ್ಲಿ ಯಾವುದು ಮನೆಗಳು ಬಂದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಒಂದು ರೆಸ್ಟ್ ರೂಮ್ ಮಾಡಿರೋದು. ಮನೆಗಳು ಯಾಕಿಲ್ಲ, ಮನೆಗಳಿದೆ. ಅಲ್ಲ ಇನ್ನು ಇಲ್ಲಿ ಆಲ್ಮೋಸ್ಟ್ ನಮ್ಮದು ಕೇಸ್ ನಡೀತಾ ಇತ್ತಲ್ಲ,
ಸೊ ಆದ್ದರಿಂದ ನಮಗೆ ಮನೆಗಳಲ್ಲಿ ಯಾವುದು ಅಷ್ಟೊಂದು ಬರಲಿಲ್ಲ. ಇವಾಗೆಲ್ಲ ಶುರು ಮಾಡ್ಕೊತಾ ಇದ್ದಾರೆ, ಒಬ್ಬರು ಎಲ್ಲ ಮಾಡ್ಕೊತಾರೆ. ನನಗೆ ಫಾರ್ಮ್ ಹೌಸ್ ಮಾಡ್ಕೋಬೇಕಂತ ತುಂಬ ಇಷ್ಟ, ಓಕೆನಾ. ಸೊ ಇವಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನನ್ನದೇ ಜಾಗ ಇದೆ ಇಲ್ಲಿ, ಆರಾಮಾಗಿ ನೀಟಾಗಿದೆ, ನೀರೆಲ್ಲ ಮಾಡಿ ಒಂದಷ್ಟು ಅಂದರೆ ಪಾಟ್ಗಳು ಮತ್ತು ಒಂದಷ್ಟು ದಾಸವಾಳದ ಗಿಡಗಳು. ನಮ್ಮ ಸೋಮ್ಗೆ ಏನು ಹೂವು ಅದು? ಕಣಗ್ಲು. ನಮ್ಮ ಸೋಮ್ ಬಾಯಿಗೆ ಬರೋದೇ ಅದು ಕಣಗ್ಲುವ. ಗಣೇಶನ ಭಕ್ತ ಅಲ್ವಾ, ಆದ್ದರಿಂದ ಕಣಗ್ಲುವ ಹಾಕ್ತಾರೆ. ಇವಾಗ ಕಣಗ್ಲು ಹೂವಿನ ಗಿಡನ ಇಲ್ಲೆಲ್ಲ ಹಾಕಿ ಸ್ವಲ್ಪ ಹೆಂಗೆ ಅಂದರೆ ನಮಗೆ ಬರ್ತಾ ಇದೆ 2 ದಿನಕ್ಕೊಂದ್ಸರಿ ಬಂದರೆ ಒಂದಿಷ್ಟು ಹೂವುಗಳನ್ನ ಕಿತ್ಕೊಂಡು ಹೋಗೋ ಥರ ಇರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸೆಕ್ಯೂರ್ ಥರ ಮಾಡಿಕೊಂಡು, ಆಮೇಲೆ ನಮ್ದು ಏನಾದ್ರು ಥಿಂಗ್ಸ್ಗಳು ಮನೆಯಲ್ಲಿ ಇದಾವಲ್ವಾ, ಸೊ ಅದನ್ನು ನಾನು ತಂದು ಇಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಬಂದರೂ ನಾವು ಒಂದು ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡೋ ಥರ ಇರಬೇಕು ನಾವು. ಸೊ ಅದಕ್ಕೋಸ್ಕರ ಆ ಥರ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಸೊ ಆದ್ದರಿಂದ ಇವಾಗ ಪ್ಲ್ಯಾನ್ ಏನಂತಂದರೆ, ಇಲ್ಲೊಂದು ಕಟ್ಟೆ ಥರ ಇಲ್ಲಿ ಹಾಕಿಸ್ಬಿಟ್ಟು ಮಳೆ ನೀರು ಮಣ್ಣು ಇರೋದ್ರಿಂದ ಸ್ವಲ್ಪ ಮಳೆಗಾಲ ಶುರು ಆದರೆ ಆಗಲ್ಲ. ಸೊ ಮಳೆ ಇರೋದ್ರಿಂದ ಮತ್ತು ಸಿಮೆಂಟ್ ಥರ ಎಲ್ಲ ಹಾಕಿಸ್ಬಿಟ್ಟು ನೀಟಾಗಿ ಗಾರೆ ಥರ ಇಲ್ಲಿ ಕಟ್ಟೆ ಥರ ಇಲ್ಲಿ ಫುಲ್ಲು ಗಾರ್ಡ್ನಿಂಗ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ವಿ. ನಂಗೆ ಇದಕ್ಕೂ ಮುಂಚೆ ಸೀರಿಯಸ್ ಹೇಳ್ತೀನಿ, ನನಗೆ ಒಂಚೂರು ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ, ಒಂಚೂರು ಗೊತ್ತಾಗ್ತಾ ಇರಲಿಲ್ಲ. ಇವಾಗ ನನಗೆ ನೋಡ್ತಾ ಎಷ್ಟು ಆಸೆ ಆಗ್ತಾಯಿದೆ ಅಂದರೆ, ಅಯ್ಯೋ ದೇವ್ರೆ ಎಷ್ಟು ಚೆನ್ನಾಗಿದೆ, ಇಲ್ಲೇ ಮನೆ, ಇಲ್ಲೇ ಇದು ಎಷ್ಟು ಚೆಂದ ಇರುತ್ತೆ. ಒಂಥರ ನಮಗೆ ಮಿನಿ ಫಾರ್ಮ್ ಹೌಸ್ ಅಂದರೆ ಅಲ್ಲಿ ಬೇಜಾರಾಯ್ತಾಯಿತ್ತು ಅಂತಾರೆ, ನಾವು ಆರಾಮಾಗಿ ಇಲ್ಲಿಗೆ ಬಂದು ಒಂದು ಸ್ವಲ್ಪ ಪೀಸ್ಫುಲ್ ಅಂತ ಅನಿಸುತ್ತೆ. ಇಲ್ಲಿ ಯಾಕಂದರೆ ಇಲ್ಲಿ ಯಾವುದೇ ರೀತಿ ಏನು ಗಾಡಿಗಳ ಸೌಂಡ್ ಆಗಲಿ ಆ ಮನೇಲೂ ಬರಲ್ಲ, ಈ ಮನೇಲೂ ಇಲ್ಲ, ಒಂದು ಸ್ವಲ್ಪ ಪೀಸ್ಫುಲ್. ಅವ್ರಿಗೆ ಹೇಳಿದೆ ನಿಂಗೆ ಈ ಥರ ಫಾರ್ಮಿಂಗ್ ಮಾಡೋದೆಲ್ಲ ಇಷ್ಟ ಹಂಗೆ ಅಂತ ಹೇಳಿ, ನಂದು ಇದೆ ಬೇಕಂದ್ರೆ ನಂದು ಮಾಡ್ಕೊಳ್ಳಿ. ಅದೇ ಅದಕ್ಕೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಐಡಿಯಾ ಮಾಡ್ತೀನಿ. ಇನ್ನೊಂದಷ್ಟು ಪಾಟ್ಗಳನ್ನೆಲ್ಲ ಇಟ್ಬಿಡ್ತೀನಿ. ಇನ್ಮೇಲೆ ನೋಡಿ ಹೊಸ ಥರ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ, ನಿಮಗೂ ಏನೇನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ, ಓಕೆನಾ. ಸೊ ಸೂಪರಾಗಿದೆ ಈ ಜಾಗ. ನೋಡಿ ಕಾರ್ನರಲ್ಲಿ ಇದೆ. ಇದು ಬಂದು ಅದು ಈ ಕಡೆ ಸ್ಕೂಲಿಗೆ ಇದಾಗುತ್ತೆ, ಇದೆಲ್ಲ ಕಂಪ್ಲೀಟಾಗಿ ನಮಗೆ ಇದು ಹೆಂಗೆ ಡಿಪೆಂಡ್ ಆಗಿರೋದ್ರಿಂದ ಅದೇ ಸ್ಕೂಲ್ ಬಾ. ಸೊ ಹಾಗೆ ಫ್ರೆಂಡ್ಸ್ ಅಂದ್ಕೊಂಡಿದ್ದೀವಿ, ನೋಡೋಣ ಏನೇನು ಮಾಡ್ತೀವಿ ಅನ್ನೋದು. ನನಗೆ ಕಟ್ಟುವಾಗ ನಾನು ಹೇಳಿದೆ ಆದರೂ ಒಂದು 5 ಲಕ್ಷ ಆಗುತ್ತೆ ನಿಖಿತಾ ಮಾಡೋದಕ್ಕೆ ಅಂತ ಹೇಳಿದ್ರು. ನಾನಾದ್ರೂ ಬೇಡ ಸೋಮ್, ಯಾಕೆಂದರೆ ನಮ್ಗೆ ಅಲ್ಲಿ ಮಾಡ್ತಿರೋದ್ರಿಂದ ಇಲ್ಲಿ ತುಂಬ ಬರ್ಡನ್ ಆಗುತ್ತೆ. ಸದ್ಯಕ್ಕೆ ಹೆಂಗೆ ಅಂದರೆ ಒಂದು ಚಿಕ್ಕವಾಗಿ ಮಾಡ್ಕೊಳ್ಳೋಣ ಅಂತ 1 ಲಕ್ಷ ಬಜೆಟಲ್ಲಿ ಮುಗಿದ್ಬಿಡ್ಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಇಲ್ಲಿ ಆರಾಮಾಗಿ ಅಂದರೆ ಗಂಡ ಹೆಂಡತಿ ಮಗು ಅನ್ನೋ ಥರ ಇದ್ರೆ ಒಂದು ಕಿಚನ್ ಸ್ಲ್ಯಾಬ್ ಥರ ಮಾಡಿಕೊಂಡು ಒಂದು ಮಂಚ ಹಾಕ್ಕೊಂಡು ಒಂದು TV ಹಾಕ್ಕೊಂಡು ಆರಾಮಾಗಿರ್ಬೋದು. ಸೊ ಬೇರೆಯವ್ರ ಫ್ಯಾಮಿಲಿಗೆ ಹಾಕ್ಕೊಡೋದು ನಾವೇ 10 ಫೀಟ್ ಆ ಕಡೆ ಹೇಳ್ಕೊಂಡ್ಬಿಟ್ಟಿದ್ರೆ ಉದ್ದಕ್ಕೆ ಹೇಳ್ದಂಗೆ ಏನು ಹೇಳ್ದೆ ಅಂದರೆ ಇದು ಫುಲ್ ಕಂಪ್ಲೀಟ್ ಹೋಗಿರೋ ಒಂದು ರೂಮ್ ಆಗ್ಬಿಡ್ತಾ ಇತ್ತು. ಸೊ ಅವಾಗ ಒಂದು ಕಿಚನ್ನು ಮತ್ತು ಟಾಯ್ಲೆಟ್ ಏನೋ ಒಂದು ಪ್ಲ್ಯಾನ್ ಮಾಡ್ಬೋದಿತ್ತು ಅಂತಂದೆ. ಸೊ ಅಷ್ಟೊಂದು ಪ್ಲ್ಯಾನ್ ಇಲ್ಲ, ಇವಾಗ ಆ ಪ್ಲ್ಯಾನ್ ಬರ್ತಾಯಿದೆ. ಆದರೂ ಪರವಾಗಿಲ್ಲ, ಅವಾಗ ಬಜೆಟ್ ಜಾಸ್ತಿ ಆಗ್ತಿತ್ತು. ಸೊ ಇರೋ ಬಜೆಟಲ್ಲಿ ಈ ಥರ ಮಾಡ್ಕೊಂಡಿದ್ದೀವಿ. ಚೆನ್ನಾಗೈತೆ, ಒಂಥರ ಮಾಡ್ಕೊಳ್ಳೋಣ ಅಲ್ವಾ. ಸಕ್ಕದಾಗಿ ಅನಿಸಿದೆ. ಇದೆಲ್ಲ ಆದಮೇಲೆ ಒಂದು ಅದವಾಗಿ ಮಾಡಿದ್ಮೇಲೆ ತೋರಿಸ್ತೀನಿ. ಸುಮ್ಮನೆ ತೋರ್ಸೋದಕ್ಕೆ ಅಂತ ಕರ್ಕೊಂಡು ಬಂದೆ, ಸುಮ್ಮನೆ ತೋರ್ಸೋಕ್ಕೆ ಕರ್ಕೊಂಡು. ಆದರೆ ಪ್ಲ್ಯಾನ್ ಏನೇನೋ ಚೇಂಜ್ ಆಯಿತು, ತುಂಬ ಇಷ್ಟ ಆಯಿತು ನನಗೆ. ಇನ್ಮೇಲೆ ಒಂಥರ ಇನ್ನೂ ಏನೇನೋ ಚೇಂಜಸ್ಗಳು ಆಗುತ್ತೆ. ಇಲ್ಲ ನನಗೆ ಅಲ್ಲ, ನಾನು ಏನಾದ್ರು ಒಂದು ಇಷ್ಟ ಆಗಿಬಿಟ್ರೆ ನಾನು ನಮ್ಮ ಪರಿಗೇನೆ ಅವಳು ಇಷ್ಟ ಆಗಲು ಅಂತ ತಂದೆ, ಅವಳಿಗೇನೇನೆ ಎಷ್ಟೆಲ್ಲ ಮಾಡಿದ್ದೀನಿ, ನನ್ನ ಮಗಳಿಗೂ ಅಷ್ಟು ಮಾಡಿಲ್ಲ ಅಷ್ಟು ಮಾಡಿದ್ದೀನಿ. ಇನ್ನು ನನ್ನ ಸೈಟು ನನಗೆ ಇಷ್ಟ ಆಗಿರೋದು, ನನಗೆ ಬೇಕಾಗಿರೋ ಆಸೆ ಥರ ಮಾಡ್ಕೊಳ್ಳಲ್ವಾ, ಮಾಡ್ಕೊತೀನಿ ಫ್ರೆಂಡ್ಸ್. ಎಲ್ಲ ನೀಟಾಗಿ ಹಿಂಗೆಲ್ಲ ಬೆಳೆಸ್ಬೋದು, ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ಮುಂದಿನ ಬ್ಲಾಗ್ಗಳಲ್ಲಿ ನೋಡ್ತೀರಾ. ಸೊ ಇದು ಬಂದು ಇವಾಗ ಅದು ಪ್ಲಾಸ್ಟಿಕ್ ಮಾಡೋರು ನೆಲ ಗಾರೆ, ಅದಕ್ಕೋಸ್ಕರ ಇದನ್ನು ಹಾಕಿರೋದು. ಸೊ ನಾಯಿಗಳು ಒಳಗಡೆ ಹೋಗ್ಬಾರ್ದು, ಯಾಕಂದರೆ ಇಲ್ಲೂ ಕೂಡ ಗೇಟ್ ಏನು ಹಾಕಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಗೇಟ್ ಬಂತು ಅಂತಂದರೆ ಕ್ಲೋಸ್ ಆಗುತ್ತೆ. ಇನ್ನೂ ಹೇಳ್ಬೇಕಂದ್ರೆ ಅಲ್ಲೆಲ್ಲ ಇನ್ನೂ ಸ್ವಲ್ಪ ಏನಾದ್ರು ಮಾಡೋಣ ಅಂತ ಇವಾಗ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿದೆ, ಸೊ ನಿಮಗೆ ಮಾಡಿಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನೇನು ಮಾಡ್ತೀವಿ ಏನು ಇರ್ತಾ ಅಂತ ತೋರಿಸ್ತೀನಿ. ಓಕೆ, ಒಂದು ಚಿಕ್ಕ ಕಿಟಕಿ ಎಲ್ಲ ಇದೆ, ಇದಕ್ಕೆಲ್ಲ ನೀಟಾಗಿ ಮಾಡೋಣ. ಒಂದು ಏನಾದರೂ ಓಪನಿಂಗ್ ಥರ ಗೃಹ ಪ್ರವೇಶ ಏನಾದರೂ ಮಾಡಿ ಮಾಡೋಣ ಫ್ರೆಂಡ್ಸ್. ನನಗೂ ತುಂಬ ಆಸೆ ಆಗ್ತದೆ. ಅದಕ್ಕೆ ಮುಂಚೆ ಇದೆಲ್ಲ ಮಾಡಿ ಸೆಟಪ್ ಮಾಡಿ ಒಂದು ಗೃಹ ಪ್ರವೇಶ ಮಾಡೋಣ. ಓಕೆ ಇಷ್ಟ ಆಯಿತು. ಓಕೆ, ನೋಡಿದ್ರಲ್ಲ ನಮ್ಮ ಈ 2030 ಸೈಟಿನ ಕತೆ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ, ಯಾರೇ ಆಗಲಿ ಒಂದು ಸೈಟು ಅಂತ ತಗೊಳ್ಬೇಕಾದ್ರೆ ನೋಡಿ ಮಾಡಿ
ಜಾಗ್ರತೆಯಿಂದ ತಗೊಳ್ಳಿ. ಯಾಕೆಂದರೆ ಇವತ್ತು ತುಂಬ ಮೋಸ ಆಗ್ತಾಯಿದೆ. ಏನೇ ತಗೊಳ್ಬೇಕು ಅಂದರೆ ತುಂಬ ಮೋಸದಲ್ಲಿ ಹೋಗಿ ಬೀಳಬೇಡಿ ನೀವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಧಾನ ಆದರೂ ಸರಿ ತಿಳ್ಕೊಂಡು ಮಾಡ್ಕೊಂಡು ತಗೊಳ್ಳಿ, ಓಕೆನಾ. ನಾವು ತಿಂದಿರೋ ನೋವು ಇನ್ನೊಬ್ರು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ನಾವು ಇದನ್ನು ಹೇಳ್ತಾ ಇರೋವಂಥದ್ದು ಅಷ್ಟೇ. ಸೊ ಕಂಪ್ಲೀಟಾಗಿ ಇನ್ನು ನಮ್ಮ ಈ ಲೇಔಟ್ ಯಾವ ರೀತಿ ಎಲ್ಲ ಡೆವಲಪ್ ಆಗ್ತಾ ಹೋಗುತ್ತೆ, ಏನೆಲ್ಲ ಮಾಡ್ತೀವಿ ಅವನ್ನ, ಇದಕ್ಕೆ ಕರೆಂಟ್ ಕನೆಕ್ಷನ್ ತೊಗೋಬೇಕು, ವಾಟರ್ ಕನೆಕ್ಷನ್ ತೊಗೋಬೇಕು, ಎಲ್ಲ ಹೇಗೆಲ್ಲ ಪ್ರೊಸೀಜರ್ ನಡೆಯುತ್ತೆ ಅನ್ನೋದನ್ನ ನಾನು ಡೀಟೇಲ್ ತಿಳಿಸ್ತಾ ಹೋಗ್ತೀನಿ. ಓಕೆ, ನಮ್ಮ ಮಿನಿ ಒಂಥರ ಫಾರ್ಮ್ ಹೌಸ್ ನಮಗಾಗಿರೋಂಥ ಈ ಮಿನಿ ಹೋಮ್ ವಿಡಿಯೋ ಇದಾಗಿತ್ತು. ಡೀಟೇಲಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಇದೊಂದು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮತ್ತೆ ಇನ್ನೊಂದು ಆಗಲಿ. ಥ್ಯಾಂಕ್ ಯು, ಬಾಯ್. ಮನೆಗೆ ಹೋಗೋಣ. ಈನ ಕರ್ಕೊಂಡು ಬಂದಿರೋದಕ್ಕೆ ಅದು ಇನ್ನೊಂದು ನಾಯಿ ಬಂದುಬಿಟ್ಟಿತ್ತಲ್ಲ ನೋಡಿ, ವೆಯ್ಟ್ ಮಾಡ್ತಾಯಿದೆ. ಅದಕ್ಕೋಸ್ಕರನೇ ಭಯ ಖುಷಿಮಾಗೆ. ಅದಕ್ಕೇ ಅಪ್ಪ ಬಿಗ್ ಡಾಗು ಬರುತ್ತೆ ಕಚ್ಚಿಬಿಡುತ್ತೆ ಅಂತ ಹೇಳಿ ಇದು ಮಾಡ್ತಾವಳೆ. ಸರಿ ನಡೀರಿ ಓಡೋಣ. ಅದು ಏನು ಮಾಡಲ್ಲ ಬಿಡು ಶಾಮಿ, ಅದಾದರೂ ಮರಿ ಅನಿಸುತ್ತೆ. ಒಂದೇ ಥರ ಖುಷಿ ಬೇಡಪ್ಪ, ಕಚ್ಚಿಬಿಡುತ್ತೆ. ಬಾ ಮಗಳೇ ಬಾ. ಕೋಲಲ್ಲಿ ಹೊಡೆದು ಓಡಿಸ್ತಾಳು ನನ್ನ ಮಗಳು ಅದನ್ನು. ಅಯ್ಯೋ, ಹೋಗೋಣ ಮಗಳೇ, ಬರೀ ಹೋಗೋಣ ಮುದ್ದುಮ್ಮ. ನನ್ನಮ್ಮ ನೀನು ಎಲ್ಲಿ ಹೋಗೋಣ? ಹೌದಾ, ಬಾ ಖುಷಿಮಾ. ಇಲ್ಲಿ ರೋಡೆಲ್ಲ ಆಗಿರೋಕ್ಕೆ ಇಲ್ಲೇ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ಆ್ಯಕ್ಚುಲಿ ಇಲ್ಲೇ ಒಂದು ಸೈಟ್ ತೊಗೋಬೇಕಂತ ಆಸೆ ಇದ್ದಿದ್ದು, ಆದರೆ ನಮಗೆ ನಮ್ಮ ಮನೆ ಹತ್ರನೇ ಸಿಕ್ಬಿಡ್ತು ಅಷ್ಟೇ. ಚೆನ್ನಾಗಿ ಮನೆ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಬಂದು ಅಬ್ಬಿಗೆರೆ ಸಿಂಗಾಪುರ ಗಾರ್ಡನ್, ಸಿಂಗಾಪುರದಲ್ಲಿದ್ದೀವಿ.